ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ದಕ್ಷಯಜ್ಞದಲ್ಲಿ ಸತೀದೇವಿಯು ಯಜ್ಞಕುಂಡದಲ್ಲಿ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಂಡಳು. ಆಗ ಪರಮಾತ್ಮನಾದ ಪರಶಿವನು ಬಹಳ ನೊಂದುಕೊಂಡು ವೈರಾಗ್ಯದಿಂದ ಕೂಡಿ ತನ್ನ ಜಡೆಯನ್ನು ಬಿಚ್ಚಿ ಆ ಜಡೆಯಿಂದ ವೀರಭದ್ರನ್ನು ಅವತರಿಸಿ ದಕ್ಷನ ತಲೆಯನ್ನು ಕಡಿದು ಬಿಟ್ಟನು. ದಕ್ಷ ಸಂಹಾರವಾದ ಮೇಲೆ ಪರಮಾತ್ಮನು ಮನಃಶಾಂತಿಯಾಗಿ ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡಲು ಹಿಮಾಲಯಕ್ಕೆ ಹೋಗಿ ಕುಳಿತುಕೊಂಡನು. ಹೀಗೆ ಕಠಿಣವಾದ ಘೋರವಾದ ತಪಸ್ಸನ್ನು ಮಾಡುತ್ತಿರುವಾಗ ಅನೇಕ ವರ್ಷಗಳು ಕಳೆದು ಹೋದರೂ ಪರಮಾತ್ಮನು ತಪಸ್ಸಿನಿಂದ ಎದ್ದೇಳುವುದು ಕಾಣಲಿಲ್ಲ. ಆಗ ಇಂದ್ರಾದಿ ದೇವತೆಗಳು ಬಹಳ ಚಿಂತಿತರಾದರು. ಹೀಗೆ ಮುಂದುವರೆದರೆ ಲೋಕದ ಗತಿಯೇನು ಎಂದು ಆಲೋಚಿಸಿದರು. ಈ ವಿಷಯವಾಗಿ ಶ್ರೀಕೃಷ್ಣ ಪರಮಾತ್ಮ, ಬ್ರಹ್ಮ ಮೊದಲಾದವರೊಡನೆ ಚರ್ಚೆ ಮಾಡಿದರು. ಆಗ ಪರಮಾತ್ಮನನ್ನು ಲೋಕ ಕಲ್ಯಾಣಕ್ಕಾಗಿ ತಪಸ್ಸಿನಿಂದ ಎಬ್ಬಿಸಬೇಕು ಮತ್ತು ಲೋಕ ಕಲ್ಯಾಣದ ಕಾರ್ಯದಲ್ಲಿ ತೊಡಗುವಂತೆ ಮಾಡಬೇಕು, ಏನಾದರೂ ಒಂದು ದಾರಿ ಹುಡುಕಬೇಕು ಎಂದು ಯೋಚನೆ ಮಾಡಿದರು. ಇದೇ ಸಮಯದಲ್ಲಿ ಪರಮಾತ್ಮನ ಪ್ರಿಯವಾದ ಭಕ್ತೆಯಾದ ಹಿಮವಂತನ ಪುತ್ರಿ ಪಾರ್ವತಿ ದೇವಿಯು ಅಚಲವಾದ ನಂಬಿಕೆಯಿಂದ ಸದಾ ಪರಮಾತ್ಮನ ಧ್ಯಾನದಲ್ಲಿ ಲೀನವಾಗಿದ್ದಳು. ಇದನ್ನು ಅರಿತ ದೇವಾನ ದೇವತೆಗಳು ಹೇಗಾದರೂ ಮಾಡಿ ಪರಮೇಶ್ವರನಿಗೆ ಈ ಪಾರ್ವತಿ ದೇವಿಯ ಜೊತೆ ಮದುವೆಯನ್ನು ಮಾಡಿಸಬೇಕೆಂದು ಯೋಚಿಸಿದರು. ಆಗ ದೇವಾನ ದೇವತೆಗಳೆಲ್ಲರೂ ಕೂಡಿ ಮನ್ಮಥನ ಹತ್ತಿರ ಬಂದು ರತಿ ಮನ್ಮಥರೊಡನೆ ಚರ್ಚೆಯನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ನೀವುಗಳು ಬಹಳ ದೊಡ್ಡದಾದ ತ್ಯಾಗವನ್ನು ಮಾಡಬೇಕೆಂದು ವಿನಂತಿಸಿದರು. ಆಗ ಮನ್ಮಥನು ಲೋಕ ಕಲ್ಯಾಣಕ್ಕಾಗಿ ತಾನು ಪರಮಾತ್ಮನನ್ನು ತಪಸ್ಸಿನಿಂದ ಎಚ್ಚರ ಮಾಡುತ್ತೇನೆಂದು ಹೂವಿನ ಬಾಣಗಳೊಡನೆ ಕಾಮದ ಬಾಣವನ್ನು ಹೂಡಿ ಪರಶಿವನ ಕಡೆ ಗುರಿಯಿಟ್ಟು ಹೊಡೆದನು. ಆ ಬಾಣ ನೇರವಾಗಿ ಶಿವನ ಹೆದೆಗೆ ತಾಗಿತು. ಆ ಬಾಣ ತಾಗಿದ ತಕ್ಷಣವೇ ಶಿವನು ತಪಸ್ಸಿನಿಂದ ಎಚ್ಚರಗೊಂಡನು. ಆಗ ಕೋಪದಿಂದ ತನ್ನ ಮೂರನೇ ಕಣ್ಣನ್ನು ತೆರೆದು ಬಿಟ್ಟನು. ಆಗ ಎದುರಿಗೆ ಇದ್ದ ಮನ್ಮಥನು ಆ ಮೂರನೇ ಕಣ್ಣಿನಿಂದ ಬಂದಂಥ ಕ್ರೋಧಾಗ್ನಿಯಿಂದ ಅಲ್ಲಿಯೇ ಸುಟ್ಟು ಭಸ್ಮವಾದನು. ಆಗ ದೇವತೆಗಳೆಲ್ಲ ಕೂಡಿ ಶಿವನ ಮಂತ್ರವನ್ನು ಶಿವಾಯ ನಮಃ ಎಂದು ಘೋಷಿಸಿ ಹರ ಹರ ಮಹಾದೇವ ಎಂದು ಶಿವನನ್ನು ಶಾಂತಪಡಿಸಿದರು. ಆಗ ಅಲ್ಲೇ ಇದ್ದ ಪಾರ್ವತಿ ದೇವಿಯನ್ನು ತೋರಿಸಿ ಲೋಕ ಕಲ್ಯಾಣಕ್ಕಾಗಿ ಈ ತಾಯಿಯನ್ನು ನೀನು ಮದುವೆಯಾಗಬೇಕೆಂದು
ಒಪ್ಪಿಸಿ ಮದುವೆ ಮಾಡಿದರು. ಇಲ್ಲಿಗೆ ಶಿವಪಾರ್ವತಿ ಕಲ್ಯಾಣವು ನಡೆಯಿತು. ಮನ್ಮಥ ದಹನವಾಗಿ ಕಾಮದಹನವಾಯಿತು. ಇಂತಹ ಪೌರಾಣಿಕ ಕಥೆಗಳನ್ನು ಕೇಳಲು ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ ಲೈಕ್ ಮಾಡಿರಿ ಪ್ಲೀಸ್.